ಕೆಲಸದಲ್ಲಿ ಕಟ್ಟುನಿಟ್ಟು ತೋರಿ ರಾಜಕಾರಣಿಗಳನ್ನು ಎದುರು ಹಾಕಿಕೊಂಡು ದಾಖಲೆಯ 57 ಬಾರಿ ವರ್ಗಾವಣೆ ಕಂಡಿದ್ದ ಐಎಎಸ್ ಅಧಿಕಾರಿ ಅಶೋಕ್ ಕೇಮ್ಕಾ ನಿವೃತ್ತರಾದರು. 1991ನೇ ಬ್ಯಾಚಿನ ಐಎಎಸ್ ಅಧಿಕಾರಿಯಾದ ಅವರು 34 ವರ್ಷಗಳ ಐಎಎಸ್ ಸೇವೆಯಲ್ಲಿ 57 ಬಾರಿ ವರ್ಗಾವಣೆ ಹೊಂದಿದ್ದಾರೆ. ಸೋನಿಯಾ ಗಾಂಧಿಯವರ ಕುಟುಂಬಕ್ಕೆ ಜಾಗ ಕೊಡುವುದನ್ನು ರದ್ದು ಮಾಡಿ ಪ್ರಸಿದ್ಧಿಗೆ ಬಂದ ಕೇಮ್ಕಾ ಯಾವ ಪಕ್ಷದ ಯಾವ ರಾಜಕಾರಣಿಗೂ ಸೊಪ್ಪು ಹಾಕಿದವರಲ್ಲ. ಹರಿಯಾಣದ ಸಾರಿಗೆ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಅವರು 2025ರ ಏಪ್ರಿಲ್ 30ರಂದು ನಿವೃತ್ತರಾದರು. ಆ ವಿಭಾಗಕ್ಕೆ ಅವರು 2024ರ ಡಿಸೆಂಬರ್ನಲ್ಲಷ್ಟೇ ವರ್ಗವಾಗಿ ಬಂದಿದ್ದಾರೆ. ಅವರಿಗೆ ಸಾಕಷ್ಟು ಬಡ್ತಿಗಳು ಕೂಡ ಸಿಗಲಿಲ್ಲ ಎಂದು ಹೇಳಲಾಗುತ್ತಿದೆ. ಹರಿಯಾಣ ಕೇಡರ್ನ ಅಧಿಕಾರಿಯಾದ ಅವರು ಗುರುಗ್ರಾಮದಲ್ಲಿ ರಾಬರ್ಟ್ ವಾದ್ರಾರಿಗೆ ಕೊಟ್ಟ ಜಮೀನು ರದ್ದು ಮಾಡಿದಾಗ ದೇಶದೆಲ್ಲೆಡೆ ಸುದ್ದಿ ಮಾಡಿದ್ರು. 1965ರ ಏಪ್ರಿಲ್ 30ರಂದು ಕೋಲ್ಕತ್ತಾದಲ್ಲಿ ಹುಟ್ಟಿದ ಕೇಮ್ಕಾ ಐಐಟಿ ಖರಗ್ಪುರ ಪದವಿ, ಕಂಪ್ಯೂಟರ್ ವಿಜ್ಞಾನದಲ್ಲಿ ಡಾಕ್ಟರೇಟ್, ಎಂಬಿಎ ಎಂದು ಮುಂದೆ ಐಎಎಸ್ ಮಾಡಿದವರು. ಹರಿಯಾಣದ ಬಿಜೆಪಿ ಸರ್ಕಾರವು ಅವರನ್ನು ಕಳೆದೊಂದು ದಶಕದಲ್ಲಿ 6 ತಿಂಗಳು ಕೂಡ ಒಂದು ಕಡೆ ಇರಲು ಬಿಟ್ಟಿಲ್ಲ. ನೇರ ಗಟ್ಟಿ ಮರಗಳನ್ನು ಮೊದಲು ಕಡಿಯಲಾಗುತ್ತದೆ, ಸಾರ್ವಜನಿಕ ಹಿತಾಸಕ್ತಿಯಿಂದ ಯಾವ ಕೆಲಸವೂ ಆಗುತ್ತಿಲ್ಲ, ಭ್ರಷ್ಟಾಚಾರಕ್ಕೆ ಕೈ ಹಾಕಿಯೇನು ಎಂದು ನನ್ನನ್ನು ವಿಜಿಲೆನ್ಸ್ ಇಲಾಖೆಯ ಸೇವೆಗೆ ಹಾಕಿಲ್ಲ ಇತ್ಯಾದಿ ಅವರ ಪೋಸ್ಟ್ಗಳು ವಿವಾದದ ಅಲೆ ಎಬ್ಬಿಸಿದ್ವು. Our balcony garden, Vertex Street, Kadri Kamla Road, Mangalore. Call 8197 104 042 or 7899 282 403.